Aptas Ayurveda. Reach Ayurveda to each. Ayurgrama 2.0, a unique national level Ayurveda contest on behalf of Charaka Jayanti 2024 with the theme Charaka for Change. In collaboration with Vishwa Ayurved Parishad, organized by Aptas Ayurveda Trust, supported and guided by National Commission for Indian System of Medicine, Rashtriya Ayurveda Vidyapith, Morarji Desai National Institute of Yoga, sponsored by Ashtavaidyan Thai Cartoons, Vaidyaratnam Aushadashala Trishur, Kerala. Ayurveda Shramam Private Limited, Chennai, Tamil Nadu. Unit of Shri Hospitals Group. Shri Dhutapapeshwar Private Limited, Mumbai. Prize for the contest is sponsored by students of late Vaidyaji Srinivasa Acharya. सुवर्ण समृद्ध च्यवनप्राश स्वामला उत्तम दर्जे के आंवले औषधि वनस्पति, गाय का शुद्ध घी एवं शहद से निर्मित तथा स्वर्ण एवं रजत भस्म से समृद्ध च्यवनप्राश श्री धूतपापेश्वर का स्वामला संपूर्ण स्वास्थ्य एवं उत्तम रोग प्रतिकार शक्ति के लिए सेहत का खजाना 2 चम्मच रोजाना। Shri Ayurvedic presents Pandit D. Gopalacharlu's Madhifala Rasayanam. It is made with tons of natural sweet lime, lemon and ginger. It works effectively in indigestion, gas trouble, loss of appetite and jaundice. With Pandit D. Gopalacharlu's Madhifala Rasayanam, stay safe, stay healthy. हो गया तो पानी भर रहा उसका देख।
ದವಾಖಾನೆ ಹೆಸರದು ಐತೇನ್ರಿ? Namaste, I am Sushmita N. I am the coordinator of this team. I am internee student
studying in AMV Hubli. We have selected the village Kamdolli. This is 25 km from the main center Hubli, and it's the village of our ex-CM Basavaraj Bommai sir, and it is a very big village with a youth population of 12,000 people. ನಮಸ್ತೆ, myself ಅನ್ನಪೂರ್ಣ, ಸೆಕೆಂಡ್ ಇಯರ್. ಐ ಆಮ್ ದ ಟೀಮ್ ಹೆಡ್. ನಾವು ಕಮಡೊಳ್ಳಿ ಗ್ರಾಮವನ್ನು ಆಯುರ್ಗ್ರಾಮ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಯಾಕಂದರೆ ಇಲ್ಲಿ 8 ಅಂಗನವಾಡಿಗಳಿವೆ, 5 ಸ್ಕೂಲ್ಸ್ಗಳಿವೆ. ಇಂದಿನ ಮಕ್ಕಳಿಗೆ ನಾಳೆಯ ಪ್ರಜೆಗಳು ಅಂತ ಹೇಳ್ತೀವಿ. ಅವರಿಗೆ ಆಯುರ್ವೇದ ಜ್ಞಾನವನ್ನು ಹೇಳ್ಕೊಟ್ಟು, ಅದಲ್ಲದೆ ಗ್ರಾಮದ ಜನತೆಗೆ ಆಯುರ್ವೇದ ಜ್ಞಾನವನ್ನು ಹೇಳ್ಕೊಡೋ ಪ್ರಯತ್ನ ನಮ್ದಾಗಿರುತ್ತೆ. ಈ 7 ದಿನ ಸಕಲ ಪ್ರಯತ್ನಗಳಿಂದ ಎಲ್ಲರಿಗೂ ಆಯುರ್ವೇದ ಜ್ಞಾನವನ್ನ ಮುಟ್ಟಿಸಿ. ನಾನು ನಮ್ಮ ಟೀಮಿನಲ್ಲಿ ಫೈನಾನ್ಸ್ ಹೆಡ್. ನಾವು ಈ ಊರಿಗೆ ಕಮಲೊಳ್ಳಿ ಗ್ರಾಮಕ್ಕೆ 10 ಗಂಟೆಗೆ, ಮುಂಜಾನೆ 10 ಗಂಟೆಗೆ ಬಂದು ನಮ್ಮ ಸದಸ್ಯರಾದ, ನಮ್ಮ ಪಂಚಾಯತಿ ಸದಸ್ಯರಾದ ಮಹೇಶಣ್ಣ ಅವರಿಗೆ ಭೇಟಿ ನೀಡಿ ಅಲ್ಲಿಂದ ನಾವು ಗೌಡ್ರ ಮನೆಗೆ ಹೋದ್ವಿ. ಅಲ್ಲಿ ಗೌಡ್ರ ಜೊತೆ ಮುಂದೆ ನಡೆಯುವ ಕಾರ್ಯಕ್ರಮದ ಬಗ್ಗೆ ಚರ್ಚಿಸಿದ ನಂತರ ನಾವು ಅಲ್ಲಿಂದ ಸ್ಕೂಲಿಗೆ ಹೋದ್ವಿ. ಸ್ಕೂಲಿನಲ್ಲಿ 3 ಗುಂಪುಗಳಾಗಿ ಡಿವೈಡ್ ಆಗಿ ಆಮೇಲೆ ಮಕ್ಕಳ ಸರ್ವೆಯನ್ನು ಮಾಡಿದ್ವಿ. ಅಲ್ಲಿ ಸರ್ವೆ ಮಾಡಿ ನಾವು ತಿಳಿದುಕೊಂಡದ್ದು, ಅಲ್ಲಿ ಮೋಸ್ಟ್ಲಿ ಸ್ಕಿನ್ ಡಿಸೀಸಸ್ ಮೋಸ್ಟ್ಲಿ ಕಾಮನ್. ದೆನ್ ನಾವು ಅಲ್ಲಿ ಸ್ಕೂಲಿಗೆ ಭೇಟಿ ನೀಡಿದ ನಂತರ ನಾವು ಅಲ್ಲಿಂದ ಗ್ರಾಮಕ್ಕೆ ಪ್ರತಿಯೊಂದು ಮನೆಗೆ ಹೋಗಿ ಅಲ್ಲಿ ಪ್ರತಿಯೊಂದು ಮನೆಗೆ ಹೋಗಿ ಅಲ್ಲಿಂದ ಸರ್ವೆ ಮಾಡಿದ್ವಿ. ಆ ಸರ್ವೆ ಮಾಡಿದ ನಂತರ ನಾವು ಮಲ್ಲಿಕಾರ್ಜುನ್ ಬಾಳಿಕೆ ಅವರಿಗೆ ಭೇಟಿ ನೀಡಿ ಅಲ್ಲಿಂದ ಅವರಿಂದ ಸಲಹೆ ಪಡೆದು ನಾವು ಅಲ್ಲಿಂದ ನೆಕ್ಸ್ಟು PDO ಹತ್ರ, ಗ್ರಾಮ ಪಂಚಾಯತಿ PDO ಹತ್ರ ಹೋಗಿ ಅಲ್ಲಿ ಅವರ ಆಯುರ್ಗ್ರಾಮದ ಬಗ್ಗೆ ಹೇಳಿ ಅವರಿಂದ ಸಲಹೆ ಪಡೆದು ನಾವು ಇದನ್ನ. ಹರಿ ಓಂ, ಮೈ ಸೆಲ್ಫ್ ವರುಣ್ ಗೌಡ PB. ಐ ಆಮ್ ಪಬ್ಲಿಸಿಟಿ ಹೆಡ್. ದಿನಾಂಕ 6/7/2024 ಶನಿವಾರದಂದು ಇವತ್ತು ನಾವು ಸರ್ವೆ ಮಾಡಬೇಕು ಅಂತ ಯೋಚನೆ ಮಾಡಿ ಕಮಡೊಳ್ಳಿ ಗ್ರಾಮಕ್ಕೆ ಭೇಟಿ ನೀಡಿದ್ವಿ. ಮೊದಲನೇದಾಗಿ ನಮ್ಮ ಕಮಡೊಳ್ಳಿ ಗ್ರಾಮದ ಮುಖ್ಯಸ್ಥರಾದಂಥ ಗೌಡ್ರ ಮನೆಗೆ ಹೋಗಿ ಅಲ್ಲಿ ಅವರ ಸಹಕಾರದಿಂದ ನಾವು ಸರ್ಕಾರಿ ಕಿರಿಯ ಬಾಲಕರ ಪ್ರಾಥಮಿಕ ಶಾಲೆಗೆ ಭೇಟಿ ನೀಡಿ ಅಲ್ಲಿ ನಾವು ಮಕ್ಕಳಲ್ಲಿ ದಿನಚರ್ಯದ ಒಂದು ಸರ್ವೆನ ಸ್ಟಾರ್ಟ್ ಮಾಡಿದ್ವಿ. ದಿನಚರ್ಯ ಸರ್ವೆದಲ್ಲಿ ನಾವು ಮಕ್ಕಳ ಈಗ ನೈಲ್ಸ್ ಕಟ್ ಮಾಡಿದರೋ ಇಲ್ಲೋ, ಅಥವಾ ಅವರು ಹೇರ್ ಕಟ್ ಮಾಡ್ತಾರೋ, ದಂತಧವನದ ಬಗ್ಗೆ, ಹಾಗೆ ಸ್ನಾನದ ಬಗ್ಗೆ, ಅವರ ಶೌಚದ ಬಗ್ಗೆ ಎಲ್ಲ ಸರ್ವೆಯನ್ನು ಮುಗಿಸಿದ್ವಿ. ಹಾಗೆ ಆ ಮಕ್ಕಳಲ್ಲಿ ಅದರಿಂದ ನೈಲ್ಸ್ ಕಟ್ ಮಾಡಲಿಲ್ಲ ಅಂದರೆ ಏನು ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆನೂ ತಿಳಿಸ್ಕೊಟ್ವಿ. ನಂತರ ನಾವು ವಾರ್ಡ್ ನಂಬರ್ 6 ಅಲ್ಲಿ ಒಂದು 2-3 ಸ್ಟ್ರೀಟ್ನ ಕವರ್ ಮಾಡಿದ್ವಿ. ಜನಗಳಲ್ಲಿ ಅವರ ಮನೆಯಲ್ಲಿ ಆಯುರ್ವೇದಿಕ್ ಫಾರ್ಮುಲೇಷನ್ಸ್ ಏನು ಯೂಸ್ ಮಾಡ್ತಾರೆ, ಅಥವಾ ಆಯುರ್ವೇದಿಕ್ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದಾರಾ, ಅಥವಾ ಹರ್ಬಲ್ ಡ್ರಗ್ಸಿಂದ ಅವ್ರೇನಾದರೂ ಕಷಾಯ ಅಥವಾ ಇಂಥ ಮುಂತಾದವುಗಳನ್ನ ಮಾಡಿಕೊಂಡು ಅವ್ರ ದಿನಚರಿಯಲ್ಲಿ ಅಳವಡಿಸ್ಕೊಂಡಿದ್ದಾರಾ ಅನ್ನೋದ್ರ ಬಗ್ಗೆ ಸರ್ವೆ ಮಾಡಿದ್ವಿ. ನಂತರ ಅವರ ಮನೆ ಸುತ್ತಮುತ್ತ ಇರ್ತಕ್ಕಂತಹ ಆಯುರ್ವೇದದ ಹರ್ಬಲ್ ಡ್ರಗ್ಸ್ನ ನಾವು ಅದರ ಬಗ್ಗೆ ಮಾಹಿತಿನ ತಗೊಂಡ್ವಿ. ನಂತರ ನಾವು ಹೋದಂಥ ಸ್ಟ್ರೀಟಲ್ಲಿ ಯಾವ ಆಯುರ್ವೇದಿಕ್ ಡ್ರಗ್ಸ್ಗಳು ಇದ್ದಾವೆ ಅದರದ್ದು ಒಂದು ಸರ್ವೆಯನ್ನು ಮುಗಿಸಿ ಕೊನೆಯದಾಗಿ ನಾವು ಲೋಚನೇಶ್ವರ ಮಠಕ್ಕೆ ಭೇಟಿ ನೀಡಿ ರಾಯರ ಆಶೀರ್ವಾದದಿಂದ ನಾವು ಇದನ್ನು ಮುಕ್ತಾಯಗೊಳಿಸಿ ಈ ಸರ್ವೆಯನ್ನು ಮುಕ್ತಾಯಗೊಳಿಸಿ. ಸೌಭಾಗ್ಯ, ಐ ಆಮ್ ಅ ಸರ್ವೆ ಹೆಡ್. ಸೊ ನಾವು ಇವತ್ತು ಸರ್ವೆ ಮಾಡಕ್ಕೆ ಹೋಗಿದ್ವಿ. ಸರ್ವೆ ಮಾಡುವಾಗ ನಾವು ಎಲ್ಲರೂ ಗ್ರೂಪ್ ಆಗಿ ಸಪ್ರೇಟ್ ಆಗಿ ನಾವು ಫಸ್ಟ್ ಸ್ಕೂಲಿಗೆ ಹೋದ್ವಿ. ನಾವು ಸ್ಕೂಲ್ ಎದಕ್ಕೆ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಮಕ್ಕಳು ಎಷ್ಟು ದಿನಚರ್ಯ, ಋತುಚರ್ಯ ಅವೆಲ್ಲ ಫಾಲೋ ಮಾಡ್ತಾರೆ ಅಂತ ನೋಡಿದಿತ್ತು. ಅದಕ್ಕೆ ಅವ್ರಿಗೆಲ್ಲ ಸರ್ವೆ ಮಾಡಿ ಆಮೇಲೆ ವಿಲೇಜರ್ಸ್ಗೆ ಹೋದ್ವಿ. ವಿಲೇಜರ್ಸ್ಗೂ ಹೋಗಿ ಮನೆಗೂ ಹೋಗಿ ಅಲ್ಲಿನೂ ಸರ್ವೆ ತಗೊಂಡು ಎಷ್ಟು ಜನ ಆಯುರ್ವೇದನ ಹೇಗೆ ಉಪಯೋಗಿಸ್ತಾರೆ ಅಂತ ನಾವು ತಿಳ್ಕೊಂಡ್ವಿ. ಅದಲ್ಲದೆ ನಾವು ಪ್ಲಾಂಟ್ ಸರ್ವೆ ಕೂಡ ಮಾಡಿದ್ವಿ. ಸೊ ಇದರಿಂದ ನಮ್ಗೆ ಏನು ತಿಳಿತು ಅಂದರೆ ಇಲ್ಲಿ ಆಯುರ್ವೇದವನ್ನು ಭಾಳ ಕಡಿಮೆ ಯೂಸ್ ಮಾಡ್ತಿದ್ದಾರೆ. ಸೊ ನಾವು ಈ ಪ್ರೋಗ್ರಾಮ್ ಮೂಲಕ ಎಲ್ಲರಿಗೂ ಆಯುರ್ವೇದದ ಮಹತ್ವವನ್ನು ತಿಳಿಸಬೇಕು. ಆ್ಯಂಡ್ ವಿ ಹ್ಯಾವ್ ಟು ರೀಚ್ ಆಯುರ್ವೇದ ಟು ಈಚ್. ಥ್ಯಾಂಕ್ ಯು. ನಮಸ್ತೆ. Myself Abhishek Kumar. I am the documentation head in our team. As we all know that we came here today for our pre-camp visit in this Kamdoli village, and we surveyed various things in this village. Before saying that what we have surveyed today, first of all I would like to say that what is this Ayurgram? This is a contest in which the teams are made, and they gone to village to explain and explore the various concepts of Ayurveda among the villagers, to give them information what actually Ayurveda is, how to use the Ayurveda in daily life, how to use Ayurveda to get rid of various diseases which are commonly occurring in our day-to-day life. So this is what about Ayurveda and the Ayurgram contest. After that, why one should attend this contest and become a part of this contest? So
For that purpose, we all know that health is a very most precious thing for an individual. For maintaining that, Ayurveda is the best science which tells us that what is the aim of our Ayurveda. Swasthasya swastha rakshanam, aturasya vikara prashmanam. So this means that we should have to maintain the health of a healthy individual first. After that, we should have to treat the diseased one. So for that purpose, Ayurveda is the best science in which we tells about the various precaution measures and the various things that what one should have to do for maintain their health, just like dincharya, ritucharya, and various sadvrit palan and sadvrit palan. Like these, there are various precautions method which one should have to follow to maintain their health in a long way. After that, this is the core aim of the Ayurgram. After that, we all survey today various things. We visited each family of the village. We took the surveys, how many members are there in a particular family, and what are the various diseases and the common problems occurring in that. Namaste, myself Mahantesh Saudati. I am a transported head. ಆಯುರ್ಗ್ರಾಮ ಎಂಬುದು ಒಂದು ಆಯುರ್ವೇದದ ಬಗ್ಗೆ ಹಾಗೂ ಆಯುರ್ವೇದ ಗಿಡಮೂಲಿಕೆಗಳ ಬಗ್ಗೆ ಗ್ರಾಮಕ್ಕೂ ಹಾಗೂ ಗ್ರಾಮದಲ್ಲಿರ್ತಕ್ಕಂಥ ಸಾರ್ವಜನಿಕರಿಗೂ ಹಾಗೂ ಮನೆಗೂ ಆಯುರ್ವೇದದ ಬಗ್ಗೆ ಅರಿವು ಮೂಡಿಸುವುದು ಹಾಗೂ ಆಯುರ್ವೇದ ಮದ್ದುಗಳನ್ನು ಮನೆಯಲ್ಲೇ ಹೇಗೆ ಬೆಳೆಸುವುದು ಎಂಬುದರ ಮುಖ್ಯ ಧ್ಯೇಯವಾಗಿದೆ. ಇದನ್ನು ನಾವು 7 ದಿನಗಳ ಶಿಬಿರವನ್ನು ಕಮಡಳ್ಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ 7 ದಿನಗಳ ಶಿಬಿರದಲ್ಲಿ ನಾವು ಆಯುರ್ವೇದದ ಬಗ್ಗೆ ಎಲ್ಲ ಅರಿವು ಮೂಡಿಸಿ ಈ ಆಯುರ್ಗ್ರಾಮವನ್ನು ಯಶಸ್ವಿಗೊಳಿಸುತ್ತೇವೆ. ಗುಡ್ ಈವ್ನಿಂಗ್, ಮೈಸೆಲ್ಫ್ ವೈಷ್ಣವಿ. ಐ ಆಮ್ ಕಲ್ಚರಲ್ ಹೆಡ್. ಆಯುರ್ವೇದವೆಂಬುದು ಪುರಾತನವಾದದ್ದು, ಆದರೆ ಈ ಜನರಿಗೆ ಬರೀ ಇದು ಕಷಾಯವೆಂಬುದು ಮಾತ್ರ ಆಯುರ್ವೇದವಾಗಿದೆ. ಸೊ ಆಯುರ್ವೇದವನ್ನು ಎಲ್ಲರಿಗೂ ತಿಳಿಸಬೇಕೆಂಬುದು ನಮ್ಮೆಲ್ಲರ ಉದ್ದೇಶ. ವೇಗಧಾರಣ ಹಾಗೂ ಉದಿರನವನ್ನು ನಾವು ಎಷ್ಟೋ ಜನ ಮಾಡುತ್ತಾರೆ, ಆದರೆ ಅದರಿಂದ ಆಗುವ ರೋಗಗಳು ಯಾರಿಗೂ ಗೊತ್ತಿಲ್ಲ. ಅದನ್ನೆಲ್ಲವನ್ನು ಹೇಗೆ ತಡೆಯಬೇಕು ಎಂಬುದು, ವೇಗಧಾರಣ, ಉದಿರನ ಅವನ್ನೆಲ್ಲ ಮಾಡಬಾರದು ಎಂದು ಹೇಳುವುದು ನಮ್ಮ ಉದ್ದೇಶ. And I'm the reporting head of the team. So in order to cherish all the thoughts of Acharya Charaka, this is the best opportunity I have got, and I'm very thankful for that. So we have collected information about everything, even about the plants, in order to make the villagers realize that they have the medicines in their own hand, and to get rid of all the huge allopathy medicines. The main objective and aim of the camp is to educate each and everyone from the younger generation to older generation, and to enrich the knowledge of Ayurveda. So as I'm the reporting head, I'll ensure that I'll make the best and I'll give my best to the team. Myself Sangeeta Dolli. I'm stage event head. ಆಯುರ್ವೇದವನ್ನು ಗ್ರಾಮಕ್ಕೆ ತಲುಪಿಸುವುದು ಆಯುರ್ಗ್ರಾಮದ ಉದ್ದೇಶವಾಗಿದೆ. ಕಮಡಳ್ಳಿ ಗ್ರಾಮವನ್ನು ಮುಂದಿನ ಆಯುರ್ಗ್ರಾಮವನ್ನಾಗಿ ಮಾಡುವುದು ನಮ್ಮ ಧ್ಯೇಯವಾಗಿದೆ. ಅದಕ್ಕಾಗಿ 7 ದಿನಗಳ ಕಾಲ ಇಲ್ಲಿ ಶಿಬಿರವನ್ನು ಏರ್ಪಡಿಸಿ ಮನೆಗೂ ಆಯುರ್ವೇದವನ್ನು ತಲುಪಿಸುವುದು ನಮ್ಮ ಮುಖ್ಯ ಕರ್ತವ್ಯ. ಧನ್ಯವಾದ. ಹರಿ ಓಂ. ನನ್ನ ಹೆಸರು ಬಸವರಾಜ್ ನವಲೂರ್. ನಾನು ಈ ಗ್ರೂಪ್ನಲ್ಲಿ ಕ್ರಿಯೇಟಿವ್ ಹೆಡ್. ನಾವು ಇದೇನು ಇವತ್ತು ಕಮಡಳ್ಳಿ ಗ್ರಾಮಕ್ಕೆ ಪ್ರೀ ಕ್ಯಾಂಪ್ ಅನಾಲಿಸಿಸ್ಗೋಸ್ಕರ ಬಂದಿದ್ದೀವಿ. ಇದು ಈ ಊರಿನ ಜನರು ಎಲ್ಲರೂ ನಮಗೆ ತುಂಬ ಸಹಕಾರ ನೀಡಿದರು. ಮತ್ತು ಇಲ್ಲಿ ದೊರೆಯುವಂಥ ಸ್ವಲ್ಪ ಹರ್ಬ್ಸ್ ನಮಗೆ ತುಂಬ ಸಹಾಯಕವಾಯಿತು. ಯಾಕಂತಂದರೆ ಇಲ್ಲಿ ನೇಟಿವ್ ಡ್ರಗ್ಸ್ನ ಅವ್ರಿಗೆ ತೋರಿಸಿ ಗುರುತಿಸೋಕ್ಕಿಂತ ಸ್ವಲ್ಪ ವಿಷಯವನ್ನು ಹೇಳೋಕ್ಕೆ, ಮನದಟ್ಟು ಮಾಡೋಕ್ಕೆ ಸ್ವಲ್ಪ ಉಪಯೋಗ ಆಯಿತು. ಲೈಕ್ ನಮಗೆ ಕರಮರ್ದ ಸಿಕ್ತು, ಚಕ್ರಮರ್ದ ಸಿಕ್ತು, ಮತ್ತು ಅರ್ಕ ಸಿಕ್ತು, ತುಳಸಿ ಸಿಕ್ತು, ಮತ್ತು ಕುಮಾರಿ ಸಿಕ್ತು. ಈ ಎಲ್ಲ ಡ್ರಗ್ಸ್ನ ಜನರಿಗೆ ತೋರಿಸಿ ಸ್ವಲ್ಪ ಅವ್ರಿಗೆ ತಿಳುವಳಿಕೆ ಕೊಡುವಷ್ಟು ಒಳ್ಳೇದಾಯ್ತು. Myself Suraj, I am supporting member of this team. तो आज हम लोग इस ग्राम में आए और सबके घर जाके सर्वे किए और लोगों से इंटरेक्ट किए, और जो भी डिजीज थी इस गांव में, जो मेजरली डिजीज है उसके बारे में पता चला. किसके घर जो व्यवस्थाएं नहीं है वो भी हम लोग सर्वे में कंक्लूड किए हैं. और हम लोग का एम है कि यहाँ पे आएंगे 7 दिन के लिए तो अच्छे से, और जो बच्चे हैं उनको आयुर्वेद के बारे में अच्छा नॉलेज मिले. और हम लोग पूरा कोशिश करेंगे, हमारा जो ग्रुप है पूरा कोशिश करेगा कि सभी को गाइड करे, ताकि जो हेल्थ के लिए सभी को बेनिफिट हो, और जो हेल्थ से रिलेटेड चीजें हो लोगों को बताया जाए, ताकि बाद में उनको. Myself Ganga, I am supportive member of this Ayurgrama. This is for occasion of Charaka Jayanti on August 9. So today, July 6th Saturday, we come to this Kamadolli village and do a pre-camp analysis. So through this we got a rough sketch about the people and their common diseases and number of children school, and we can get a rough idea. Acharya Charaka, the great sage, quoted our words,
यदि हस्ति तदन्यत्र यन्ने हस्ति न तत् क्वचित्. It means whatever the medicinal knowledge found in this treaty, it also found in other treaties. Whatever the medicinal knowledge not found in this treaty, it never ever available on any other corners of the world. So our main aim of Ayurveda is to reach for each. Thank you one and all. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಿವೇದಿತಾ. ಐ ಆಮ್ ಅ ಸಪೋರ್ಟಿವ್ ಮೆಂಬರ್ ಆಫ್ ದಿಸ್ ಟೀಮ್. ಆಯುರ್ ಗ್ರಾಮದ ಮೂಲ ಉದ್ದೇಶವು ಆಯುರ್ವೇದವನ್ನು ಗ್ರಾಮಗಳಿಗೂ ತಲುಪಿಸುವುದಾಗಿದೆ. ನಾವು ಮೊದಲನೆಯದಾಗಿ ಈ ಹಳ್ಳಿಯ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಗೆ ಹೋದೆವು. ಅಲ್ಲಿನ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ನಮಗೆ ತುಂಬಾ ಸಹಕಾರವನ್ನು ನೀಡಿದರು. ಹಾಗೆ ಸರ್ವೆ ಮಾಡಬೇಕಾದರೆ ಇಲ್ಲಿ ಹಳ್ಳಿಯ ಜನಗಳು ನಮಗೆ ಉತ್ತಮ ಸ್ಪಂದನೆಯನ್ನು ನೀಡಿದರು. ಈ ಹಳ್ಳಿಯಲ್ಲಿ ಕ್ಯಾಂಪ್ ಅನ್ನು ಮಾಡುವುದರ ಮೂಲಕ ನಮ್ಮ ಕಾರ್ಯಕ್ರಮವು ಯಶಸ್ವಿಯಾಗುತ್ತದೆ ಎಂದು ಭಾವಿಸುತ್ತೇನೆ. ಹಾಗೂ ಇಲ್ಲಿಯ ಗ್ರಾಮದ ಎಲ್ಲ ಊರ ಹಿರಿಯರು ಹಾಗೂ ಗ್ರಾಮ ಪಂಚಾಯಿತಿಯ PDO ಎಲ್ಲರೂ ನಮಗೆ ತುಂಬಾ ಸಹಕಾರವನ್ನು ನೀಡಿದ್ದಾರೆ. ಹೋಪ್ ಫಾರ್ ದ ಬೆಸ್ಟ್. Namaste. My name is Dhanush Prabhu from first year Ayurved Mahavidyalaya Hubli, and I am a supportive member. We are collected here to participate in Ayur Grama. Ayur Grama is a 7-day event which runs through the village and educates people about Ayurveda. The main objective of Ayurveda is Swasthasya Swastha Rakshanam Aturasya Vikara Prashamanam, which means Ayurveda believes in maintaining the health of a healthy individual rather than treating an diseased person. So we are here to demonstrate and educate people about Ayurveda to follow Dinacharya, Rutucharya, Sadvruta principles, and also maintain their health by using yoga, pranayama, etc. Thank you. Ayur Grama 2.0. Ayur Grama Ayur Bharata. Subscribe and share this video to all and join hands with us to reach Ayurveda to each.